ನಾಶ ಮಾಡೋ ಪ್ರಯೋಗ ವರಾಹಿ ದಂತದಲ್ಲಿ ಆಯಿತಾ. ಈ ರೀತಿ ಹಂದಿದು ಕೋರೆ ಬೇಕಾಯ್ತದೆ. ಈ ರೀತಿದು ಎಲ್ಲರ ಸಿಕ್ಕುತ್ತಲ್ಲ ಈ ರೀತಿ ಕೋರೆ ಒಳಗಡೆಗೆ ಅದನ್ನು ಈ ರೀತಿ ಮಾಡೋಂಥದ್ದು ಇದು ಮಾಡಿರೋದು. ಇವಾಗ ನಿಮಗೆ ಇದು ಹೇಗಾಯ್ತದೆ ಹಿಂಗೆ ಪ್ರಯೋಗ ಶತ್ರು ನಾಶಕ್ಕೆ ಅಂತ ತಿಳಿಸ್ಕೊಡ್ತೀನಿ. ಅಂದರೆ ಇದು ನಖ ಪ್ರಯೋಗ. ಅಂದರೆ ಶತ್ರುದು ಉಗುರುಗಳಿರುತ್ತಲ್ಲ ಈ ರೀತಿ ಬೆಳೆದಿರೋ ಉಗುರುಗಳು ಅದು ಕಟ್ಟಾಗಿರೋಂಥದ್ದನ್ನ ನಮ್ಮ ಸ್ವಾಧೀನಕ್ಕೆ ತಗೊಂಡಾಗ ಅದು ನಮ್ಮಂಥ ಸ್ವಾಧೀನಕ್ಕೆ ಬಂದಾಗ ಅದ್ರ ಮೇಲೆ ಮಾಡೋಂಥ ಪ್ರಯೋಗ ಇದು ಆಯಿತಾ. ಈ ರೀತಿ ವರಹ ದಂತ ಇರಬೇಕು. ಇದ್ರ ಮೇಲೆ ಶತ್ರು ಸರ್ವನಾಶ ಪ್ರಯೋಗನ ಸಾಧಿಸ್ಬೋದು ಆಯಿತಾ. ಅದಕ್ಕೆ ಈ ರೀತಿ ಒಂದು ಮುಂಗುಸಿ ನೋಡಿರ್ತೀರಲ್ಲ ನೀವು, ಅದರದ್ದು ಒಂದು ಹಲ್ಲು ಬೇಕಾಯ್ತದೆ. ಈ ರೀತಿ ಒಂದು ಹಲ್ಲು ತಗೊಬೇಕು. ಆಮೇಲೆ 7 ಮಶಾಣದ್ದು ಬೂದಿ ಬೇಕಾಯ್ತದೆ. 7 ಮಶಾಣದ್ದು ಅಂದರೆ ವಯಸ್ಸಾದವರಲ್ಲ, ಕೆಲವೊಂದು ಆಕಸ್ಮಿಕವಾಗಿ ಅಪಘಾತದಲ್ಲಿ ಹೋಗಿರ್ತಾರಲ್ಲ, ಸೂಸೈಡು ಅಥವಾ ಏನಾರ ಒಂದೊಂದು ಆ್ಯಕ್ಸಿಡೆಂಟು ಅಂಥದ್ರಲ್ಲಿ ಹೋಗಿರ್ತಾರಲ್ಲ, ಹ್ಯಾಂಗಿಂಗು ಅಂಥವ್ರದ್ದು 7 ಹೆಣ ಸುಟ್ಟಿರೋ ಬೂದಿ ಬೇಕಾಯ್ತದೆ ಆಯಿತಾ. ಅದರೊಳಗಡೆಗೆ ಬಿಳಿ ಎಕ್ಕದ ಬೀಜನ ಬೆರೆಸ್ಕೊಂಡಿರ್ಬೇಕು ಆಯಿತಾ. ಆ ರೀತಿ ಮಾಡ್ಕೊಂಡಿರ್ಬೇಕು. ನಂತರ ಈ ರೀತಿ ಒಂದು ಬ್ರಹ್ಮದಂಡಿ ಗಿಡ ಬೇಕಾಯ್ತದೆ. ನೋಡಿ ಇದು ಬ್ರಹ್ಮದಂಡಿ ಸಾಕಷ್ಟು ಎಲ್ಲ ಕಡೆಯೂ ಸಿಗ್ತದೆ. ಸಣ್ಣ ಸಸಿ ಇದು. ಈ ರೀತಿ ಒಂದು ಸಣ್ಣ ಸಸಿನ ಒಂದು ವಿಶೇಷವಾದ ನಕ್ಷತ್ರದಲ್ಲಿ ಇದನ್ನು ತಂದಿರಬೇಕು. ಒಳ್ಳೆಯ ಅಮಾವಾಸ್ಯೆಗಳಲ್ಲಿ, ಇಲ್ಲಾಂದರೆ ವಿಶೇಷವಾದಂಥ ನಕ್ಷತ್ರ ಭರಣಿ ನಕ್ಷತ್ರ ಅಂಥ ನಕ್ಷತ್ರಗಳಲ್ಲಿ ಇದನ್ನು ರಾತ್ರಿ ಹೊತ್ತು ತಂದಿರಬೇಕು. ಇದನ್ನು ಬೆಳಗ್ಗೆ ಟೈಮ್ ನಿಮಂತ್ರಣ ಕೊಟ್ಟು ರಾತ್ರಿ ಕಾಲದಲ್ಲಿ ತಂದಿರಬೇಕು. ನೋಡಿ ಹೀಗಿರುತ್ತೆ ಇದು ಬ್ರಹ್ಮದಂಡಿ. ಇದ್ರ ಬೇರು ನೋಡಿ ಹಿಂಗಿರ್ತದೆ. ಈ ರೀತಿ ಬ್ರಹ್ಮದಂಡಿನ ತಂದಿರಬೇಕು. ಈ ರೀತಿ ಬ್ರಹ್ಮದಂಡಿ ಎಲೆ ಬೇರು ಈ ಮೇಲ್ಗಡೆ ಬಂದಿರೋಂಥ ಮೊದಲನೇದು 1ನೇ ಕಳಶ, ಇದು ಮೇಲೆ ಬಂದಿರೋ ಹೂವು ಇದು 1ನೇ ಕಳಶ, 1ನೇ ಕಳಶದ ಗಿಡ ಇದು. ಇದನ್ನು ಚೆನ್ನಾಗಿ ಕುಟ್ಟಿ ಚೂರ್ಣ ಮಾಡಿ ಪೌಡ್ರ್ ಮಾಡ್ಕೊಂಡಿರ್ಬೇಕು. ಪೌಡ್ರ್ ಮಾಡಿರೋದನ್ನ ಈ ರೀತಿ 7 ಶವಗಳದು ಭಸ್ಮಗಳ ಜೊತೆಯಲ್ಲಿ ಬಿಳಿ ಎಕ್ಕದ ಬೀಜ ಇದ್ರ ಚೂರ್ಣ ಎರಡನ್ನೂ ಸೇರಿಸಿ ಈ ರೀತಿ ಮುಂಗುಸಿ ಹಲ್ಲನ್ನ ಇದರಲ್ಲಿ ಸೇರಿಸಿ ಶತ್ರುದು ನಖ ಇರುತ್ತಲ್ಲ ಉಗುರುಗಳನ್ನ ಸೇರಿಸಿ ಈ ರೀತಿ ವರಾಹಿ ದಂತದೊಳಗಡೆಗೆ ಲೋಡ್ ಮಾಡಬೇಕು. ಒಳಗಡೆ ಜಾಗ ಇರುತ್ತೆ, ಆರಾಮಾಗಿ ಹೋಯ್ತದೆ. ಇವೆಲ್ಲ ಆರಾಮಾಗಿ ಇದಿಷ್ಟು ಹೋಗುತ್ತೆ. ಆಮೇಲೆ ಒಂದು ಪಾದರಸ 1 ತೊಲ ಬೇಕಾಗುತ್ತೆ. 1 ತೊಲ ಪಾದರಸ ಆಯಿತಾ. ಆ ಥರ ಎಲ್ಲ ಮಾಡಿ ಇದ್ರೊಳಗಡೆಗೆ ತುಂಬಿಸ್ಬೇಕು. ಈ ಥರದ್ರೊಳಗಡೆ ತುಂಬಿಸಿದ ನಂತರ ಇದಕ್ಕೆ ಅರಗು ಅಂತ ಬರುತ್ತೆ. ಅರಗು ಅಂತ ಕರೀತಾರೆ. ಅದನ್ನು ಹಾಕಿ ಸೀಲ್ ಮಾಡಿಬಿಡ್ಬೇಕು. ಶತ್ರುದು ಉಗುರನ್ನೆಲ್ಲ ಹಾಕಿ 10 ಬೆರಳದು, ಕಾಲು ಬೆರಳದು, ಕೈ ಬೆರಳದು ಉಗುರು ಎಲ್ಲ ಜೊತೆಗೆ ಈ ಸಾಮಗ್ರಿಗಳನ್ನೆಲ್ಲ ಸೇರಿಸಿ ಹಾಕ್ಬಿಡ್ಬೇಕು. ಒಳಗೆ ಹಾಕಿ ಇದ್ರ ಮೇಲೆ ಈ ರೀತಿ ಸೀಲ್ ಮಾಡಿದ್ಮೇಲೆ ಇದಕ್ಕೆ ಶತ್ರುನಾಶಕ ವರಾಹಿ ಯಂತ್ರನ ಒಂದು ತಗಡಲ್ಲಿ ಬರಿಬೇಕು ಆಯಿತಾ. ಆ ಯಂತ್ರ ಇನ್ನೊಂದು ಸತಿ ತೋರಿಸ್ಕೊಡ್ತೀನಿ ನಾನು ನಿಮಗೆ ಬರೆಯೋದನ್ನ. ಆ ರೀತಿ ಬರೆದು ಇದಕ್ಕೆ ಸುತ್ತಬಿಡ್ಬೇಕು. ಶತ್ರುದು ಹೆಸರು ಹಾಕಬೇಕು. ಶತ್ರು ಹೆಸರು, ಅವ್ರ ತಂದೆ ತಾಯಿ ಹೆಸರು, ಅಂದರೆ ಅವ್ರದ್ದೊಂದು 3 ತಲೆಮಾರು ಹೆಸರು ಹಾಕಬೇಕು. ತಗಡಲ್ಲಿ ಬರಿಬೇಕು. 3 ತಲೆಮಾರದು ಅವರಪ್ಪನ ಅಷ್ಟು ಜನದ ಹೆಸರನ್ನ 3 ತಲೆಮಾರು ಹೆಸರನ್ನ ಬರೆದು ತಗಡಲ್ಲಿ ಇದನ್ನು ಅವ್ರ ಮನೆ ಹತ್ರ ಎಲ್ಲಾರು ಹೂತಾಕ್ಬಿಟ್ರೆ ಯಾರು ಬಂದು ಎತ್ತಾಕ್ಬಿಡ್ತಾರೆ ಇದನ್ನು. ಹಾಗಾಗಿ ಅವ್ರ ಮನೆ ಹತ್ರ ಎಲ್ಲೂ ಹಾಕಬಾರ್ದು ಇದನ್ನು ನೀವೇ ಎಲ್ಲಾರ ಒಂದು ಒಳ್ಳೆ ಸ್ಥಳದಲ್ಲಿ ಕತ್ತಲೆ ಕೋಣೆ ಇರುತ್ತೆ ನೋಡಿ, ಕತ್ತಲೆ ಆಗಿರೋಂಥ ಕೋಣೆಯಲ್ಲಿ ಇದನ್ನು ಇಟ್ಕೊಬಿಡ್ಬೇಕು. ಇದನ್ನು ಇಟ್ಕೊಂಡು ಇದಕ್ಕೆ ಆಗಾಗ ಇದಕ್ಕೆ ಚೆನ್ನಾಗಿ ಬಿಳಿ ಎಕ್ಕದ ಹೂವು ಅಂಥವೆಲ್ಲ ಮಡಗಿ, ನಿಂಬೆಹಣ್ಣು, ಬೇವಿನ ಸೊಪ್ಪು ಅಂಥದ್ದೆಲ್ಲ ಮಡಗಿ, ಆಮೇಲೆ ಒಂದು ಸ್ವಲ್ಪ ಇದು ಏನು ಲಿವರ್ ಅಂತ ಬರುತ್ತಲ್ಲ ಆಡೊಂದು ಗುರ್ದ, ಅದರದ್ದೊಂದು ಸ್ವಲ್ಪ ಲಿವರ್ ಮಾಂಸ ಒಂದು ಸ್ವಲ್ಪ ಮಡಗಿ ಇದಕ್ಕೆ ಪ್ರತಿನಿತ್ಯ ಇದಕ್ಕೆ ಕಾಲರಾತ್ರಿ ಮಂತ್ರ ಅಥವಾ ವರಾಹಿ ಮಂತ್ರಗಳನ್ನ, ಸಿದ್ಧಿ ಮಂತ್ರಗಳನ್ನ ಪ್ರಯೋಗ ಮಾಡಬೇಕು. ಶತ್ರು ಉಚ್ಚಾಟನ ಅಥವಾ ನಿಮ್ಮ ದ್ವೇಷಕ್ಕೆ ಏನಿರುತ್ತೆ ಅಂಥವನ್ನೆಲ್ಲ ಇದ್ರ ಮೇಲೆ ನೀವು ಪ್ರಯೋಗ ಮಾಡ್ತಾ ಬಂದಾಗ ಶತ್ರು ಕೆಲವೇ ದಿನದಲ್ಲಿ ಸರ್ವನಾಶ ಆಯ್ತಾನೆ. ಇದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಆಯಿತೆ. ಒಟ್ಟು ಇದು ಶತ್ರು ಕೈಗೆ ಸಿಗಬಾರ್ದು. ಇದನ್ನು ನೀವು ತೆಗೆದ್ರೆ ಮಾತ್ರ ಶತ್ರು ಬಚಾವು. ಇನ್ನೇನಾರು ಓಪನ್ ಮಾಡಿ ನೀವೇನಾರು ಬಿಚ್ಚಾಕ್ಬಿಟ್ರೆ ಅಥವಾ ಇದನ್ನೇನು ಸುಟ್ಟಾಕಿದ್ರೆ ಮಾತ್ರ ಶತ್ರು ಬಚಾವಾಯ್ತಾನೆ. ಇಲ್ಲ ಇದು ಹಿಂಗೆ ಶಾಶ್ವತವಾಗಿ ಉಳ್ಕೊಂಬಿಡ್ತು, ಇದೆಲ್ಲರ ಒಂದು ಪಾಳು ಮನೆಯಲ್ಲಿ ಹಿಂಗೆ ಇದು ಶಾಶ್ವತವಾಗಿ ಈ ಪ್ರಯೋಗ ಸಾಧಿಸಿದವರು ಇದನ್ನು
ಸದ್ದು ಗದ್ದಲ ಇಲ್ದಂಗೆ ಇದನ್ನ ಹಂಗೆ ದಬಾಯಿಸಿ ಇದನ್ನು ಮಡಿಕೊಂಬಿಟ್ರೆ ಶತ್ರು ಒಂದು 6-7 ತಿಂಗಳ ಒಳಗೇ ಶತ್ರು ಸರ್ವನಾಶ ಆಗ್ಬಿಡ್ತಾನೆ. ಉಚ್ಚಾಟನೆ, ಕಣ್ಣಿಗೆ ಕಾಣ್ದಂಗೆ ಎಲ್ಲ ದಿಕ್ಕಾಪಾಲ ಆಗಿಬಿಡ್ತಾರೆ. ಅಂದರೆ ಫುಲ್ ಫ್ಯಾಮಿಲಿನೇ ಸರ್ವನಾಶ ಆಗ್ಬಿಡುತ್ತೆ ಶತ್ರುದು. ಆ ರೀತಿ ಪ್ರಯೋಗ ಇದು. ಇದನ್ನ ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಇದು ಮಾಡಬೇಕು ಮಾಡಬೇಡ್ವೋ ಅಂತ. ಆಯಿತಾ? ಇದರ ಸಂಪೂರ್ಣವಾಗಿ ಎಲ್ಲ ನಿಮಗೆ ತಿಳಿಸಿದ್ದೀನಿ. ಆಮೇಲೆ ನೀವು ಇದನ್ನು ಒಳ್ಳೆಯವ್ರ ಮೇಲೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇದು ತುಂಬ ತೀವ್ರ ಶತ್ರುತಾ ಮನೋಭಾವ ಇದ್ದವ್ರ ಮೇಲೆ ಮಾತ್ರ ಇದನ್ನು ಪ್ರಯೋಗ ಮಾಡಬೇಕು. ಭಸ್ಮ ಮಾತ್ರ ಒರಿಜಿನಲ್ಲಾಗಿ ಶಿವಧಾಮದ್ದೇ ತಗೊಂಬರ್ಬೇಕು. ಯಾವ ಥರ ಸೂಸೈಡ್ ಆಗಿರೋಂಥವ್ರು, ಆ್ಯಕ್ಸಿಡೆಂಟ್ ಇಂಥವಾಗಿರ್ತಾರಲ್ಲ ಅಂಥವ್ರನ್ನೇ ಭಸ್ಮಗಳನ್ನ ತಗೋಬೇಕು. ಸಿಗ್ತದೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಗೋರ್ಕೊಂಡು ಗುಡ್ಡೆ ಹಾಕೊಂಡ್ರೆ ಏನೂ ಪ್ರಯೋಜನ ಆಗೋಲ್ಲ. ಒಂಚೂರು ಸಾಕು, ಇಷ್ಟಿಷ್ಟೇ ಸಾಕು. ಇಷ್ಟಿಷ್ಟು ಒಂದು ಎತ್ಕೊಂಡು ತಗೊಂಬಂದು ಕಲಸಿ ಮಡಿಕೋಬೇಕು. 7 ಶವದ ಭಸ್ಮ ಆಗಬೇಕು. 7 ಶವದ ಭಸ್ಮ, ಅದರೊಳಗಡೆ ಬಿಳಿ ಎಕ್ಕದ ಬೀಜ ಹಾಕಬೇಕು. ಬಿಳಿ ಎಕ್ಕೆ ಗಿಡದ ಬೀಜ ಬೇರೆಸ್ಕೊಂಡು ಎಲ್ಲ ಸೇರಿಸಿ ಇದರಲ್ಲಿ ಹಾಕಿ ಇದಕ್ಕೆ ವಿಘ್ನೇಶ್ವರನ ಮಂತ್ರನೂ ಹೇಳಬೇಕು. ಹೇಳಿ ಇವೆಲ್ಲ ಮಾಡಿ ಬೇಕು ಅಂದರೆ ಇದಕ್ಕೆ ನೀವು ಕೋಣ ಅಂತ ಕೇಳಿರ್ತೀರಲ್ಲ, ಕೋಣದ ಚರ್ಮ, ಕೋಣ, ಎಮ್ಮೆ ಕೋಣ ಅಂತ ಬರುತ್ತಲ್ಲ, ಕೋಣದ ಚರ್ಮದಲ್ಲಿ ಕೂಡ ಇದನ್ನು ಸುತ್ತಿ ಎಲ್ಲರ ಒಂದು ಪಾಳು ಮನೆಯಲ್ಲಿ ಔಸಿಟ್ಬಿಡಿ. ಆಗಾಗ ಇದಕ್ಕೆ ಪೂಜೆ ಕೊಟ್ಕೊಳ್ತಾ ಇದ್ದರೆ ಸಾಕು, ಶತ್ರು ಕೆಲವೇ ದಿನದ ಸರ್ವನಾಶ ಆಗ್ಬಿಡ್ತಾನೆ. ಇದು ಆ ರೀತಿ ಪ್ರಯೋಗ ಇದು. ಆಯಿತಾ? ನೀವು ತೆಗೆದ್ರೆ ಮಾತ್ರ ಬಚಾವು, ಇಲ್ಲ ನೀವು ತೆಗೀಲಿಲ್ಲ ಅಂದರೆ ಎಲ್ಲೋದ್ರೂ ಏನೂ ಮಾಡೋಕ್ಕಾಗಲ್ಲ. ಇದು ಆ ರೀತಿ ಪ್ರಭಾವಶಾಲಿಯಾಗಿರೋಂಥ ಪ್ರಯೋಗ. ಆಯಿತಾ? ನೀವು ಕಾಲರಾತ್ರಿ ವರಾಹಿದು ಸಿದ್ಧಿ ಮಂತ್ರ ಮಾಡಿರ್ತೀರಲ್ಲ, ಅಂಥದ್ದು ಮಾತ್ರ ಇದನ್ನು ಪ್ರಯೋಗ ಮಾಡೋಕ್ಕೆ ಸಾಧ್ಯ. ಆಯಿತಾ? ಯಾಕೆಂದರೆ ಇವೆಲ್ಲ ಸಾಮಗ್ರಿಗಳು ಸಾಮಾನ್ಯವಾಗಿ ನೋಡಿದವ್ರು ಯಾರೂ ಇದನ್ನೆಲ್ಲ ಒದಗಿಸ್ಕೊಳಕ್ಕಾಗಲ್ಲ. ಇವೆಲ್ಲ ಈ ತಂತ್ರ ಮಂತ್ರನ ಸಿದ್ಧಿ ಮಾಡ್ಕೊಂಡಿರೋಂಥವ್ರು ಮಾತ್ರ ಇವೆಲ್ಲ ಮಾಡೋಕ್ಕೆ ಸಾಧ್ಯ. ಬೇರೆ ಯಾರೂ ಇದನ್ನು ನೋಡಿದ ತಕ್ಷಣ ಯಾರೂ ಇದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನೆಲ್ಲ ತಾಂತ್ರಿಕ ವಿಧಿನಲ್ಲಿರೋಂಥವ್ರು ತಿಳ್ಕೊಂಡಿರ್ತಾರೆ, ಇದನ್ನೆಲ್ಲ ಸ್ವಲ್ಪ ಗಳಿಸ್ಕೊಂಡಿರ್ತಾರೆ. ಅಂಥವ್ರಿಗೆ ಇವೆಲ್ಲ ಒಂದು ಉದಾಹರಣೆ ಆಗಿರುತ್ತೆ. ಅವರು ಇದನ್ನು ಪ್ರಯೋಗ ಮಾಡ್ಬೋದು. ಹಾಗಾಗಿ ಇದನ್ನು ಯಾರು ಬೇಕಾದ್ರೂ ಮಾಡಿ. ನಿಮಗೆ ಒಳ್ಳೆಯದಾಗಲಿ.